ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ. ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡುವಂಥ ವೀಡಿಯೋಸನ್ನು ಕಂಟಿನ್ಯೂಸ್ ಆಗಿ ವಾಚ್ ಯಾರೆಲ್ಲ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ನೀವೇನು ನೋಡ್ತೀರಾ ಅದು ಜನರಲ್ ರೀಡಿಂಗ್ ಆಗಿರುತ್ತೆ. ಬಿಕಾಸ್ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರಾ. ವೀಡಿಯೋನ ಎಂಡ್ವರೆಗೂ ನೋಡಿ ನಿಮಗೆ ಯಾವುದಾದ್ರೂ ಮೆಸೇಜ್ ಖಂಡಿತ ರೆಸೊನೇಟ್ ಆಗಲಿ ಅಂತ ನಾನು ಬಯಸ್ತೀನಿ. ಹಾಗೆ ನಿಮಗೆ ಒಂದು ಗೈಡೆನ್ಸ್ ಸಿಗಲಿ, ಒಂದು ಕ್ಲಾರಿಟಿ ಸಿಗಲಿ ಅಂತಲೂ ನಾನು ಪ್ರೇ ಮಾಡ್ತೀನಿ. ಇಫ್ ಇನ್ ಕೇಸ್ ನಿಮಗೆ ತುಂಬ ಕನ್ಫ್ಯೂಷನ್ಸ್ ಇದೆ ಅಂತಂದರೆ ಆಗ ನೀವು ಪರ್ಸ್ನಲ್ ರೀಡಿಂಗನ್ನು ತೊಗೊಳ್ಬೋದು. ಸೊ ನಂಬರ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಹಾಗೆ ನನ್ನ ವಾಟ್ಸಪ್ ಚಾನಲ್ ಲಿಂಕ್, ಸೊ ಅದರಲ್ಲಿ ಕೆಲವೊಂದು ಸ್ವಿಚ್ ವರ್ಡ್ಸ್ ಆಗಿರ್ಬೋದು, ಯಾವ ಸಿಚುವೇಷನ್ಗೆ ಯಾವ ಸ್ವಿಚ್ ವರ್ಡ್ಸ್ ಅಂತ ಅಂದ್ಬಿಟ್ಟು, ಆ್ಯಂಡ್ ಬೇರೆ ಬೇರೆ ಅಪ್ಡೇಟ್ಸ್ ಹಾಗೆ ಫ್ರೀ ಅಪ್ಡೇಟ್ಸ್ನ ನಾನು ಆ ಒಂದು ವಾಟ್ಸಪ್ ಚಾನಲಲ್ಲಿ ಕೆಲವೊಂದು ಟೈಮ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಆ ಒಂದು ಚಾನಲನ್ನು ಜಾಯ್ನ್ ಆಗ್ಬೋದು. ಹಾಗೆ ಅದರಲ್ಲಿ 21 ಡೇಸ್ ಸೆಲ್ಫ್ ಲವ್ ಸೀರೀಸ್ ಸಹ ಇನ್ಕ್ಲೂಡ್ ಆಗಿದೆ. ಇಂಟ್ರೆಸ್ಟ್ ಇರೋರು ಚಾನಲ್ನ ಜಾಯ್ನ್ ಆಗಿ ಸ್ವಲ್ಪ ಸ್ಕ್ರೋಲ್ ಮಾಡಿ ನಿಮ್ಮ ಸೆಲ್ಫ್ ಲವ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಬಿಕಾಸ್ ನಾನು ಇದರಲ್ಲಿ ಯಾವುದೇ ರೀತಿ ಪೇಮೆಂಟನ್ನು ತೊಗೊಳ್ತಾ ಇಲ್ಲ. ಯಾವುದಕ್ಕೆ ಅಂತಂದರೆ ಸೆಲ್ಫ್ ಲವ್ ಸೀರೀಸ್ಗೆ ಅದು ಫ್ರೀ ಇದೆ. ಆ ಒಂದು ಸೆಲ್ಫ್ ಲವ್ ಸೀರೀಸ್ 21 ಡೇಸ್ ಏನಿದೆ, ಏನೇನು ಮಾಡಬೇಕು ಅಂತ ನಾನು ಕಂಪ್ಲೀಟ್ಲಿ ನಾನು ಅದರಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಸ್ಟೂಡೆಂಟ್ಸ್ ಕೆಲವೊಬ್ಬರು ನನ್ನ ಜೊತೆಗೆ ಸೆಲ್ಫ್ ಲವ್ ಜರ್ನಿನ ಮಾಡಿದರೂ ಸಹ ಅವ್ರಿಗೂ ಸಹ ಬೆನಿಫಿಟ್ ಸಿಕ್ಕಿದೆ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಚಾನಲ್ನ ಜಾಯ್ನ್ ಆಗಿ ಫಾಲೋ ಮಾಡಿ ಅಂತ ಹೇಳ್ತೀನಿ. ಹಾಗೆ ರಿಲೇಷನ್ಶಿಪ್ ಹೀಲಿಂಗ್, ಕಾರ್ಡ್ ಕಟಿಂಗ್ ಸೆಷನ್ಸ್, ಟ್ಯಾರೋ ಕಾರ್ಡ್ ಕೋರ್ಸ್, ಟ್ಯಾರೋ ರೀಡರ್ ಆಗಬೇಕು ನೀವು, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕಲಿಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಕೋರ್ಸಸ್ ಅವೈಲಬಲ್ ಇದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಹಾಗೆ ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ ಅವೈಲಬಲ್ ಇದೆ. ಸೊ ಇಷ್ಟಾಗಿತ್ತು ಇಂಟ್ರೊಡಕ್ಷನ್. ಐ ಹೋಪ್ ಜಾಸ್ತಿ ಡ್ರ್ಯಾಗ್ ಮಾಡಿಲ್ಲ. ಸೊ ಏನು ಅಂದ್ಕೊಳ್ಬೇಡಿ. ಸೊ ಹೇಳೋದು ನನ್ನ ಕೆಲಸ, ಸೊ ನಾನು ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ತುಂಬ ಜನ ಇರ್ತೀರ ಅಲ್ವಾ, ತುಂಬ ಜನಕ್ಕೆ ಕೆಲವೊಂದು ಇನ್ಫಾರ್ಮೇಷನ್ ಬೇಕಾಗಿರುತ್ತೆ. ದಟ್ಸ್ ವೈ ನಾನು ಅದನ್ನು ಹೇಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಮನಿ ರೇಖಿ ಕಲಿಬೇಕು ಅಂತ ಇದ್ದರೆ ರೇಖಿ ದೀಕ್ಷೆ ಸಹ ಸಿಗುತ್ತೆ. ಆ್ಯಂಡ್ ಕಂಪ್ಲೀಟ್ ಕೋರ್ಸ್ ಸಹ ನಾನು ಹೇಳ್ಕೊಡ್ತೀನಿ ಹೇಗೆ ಅಂತ ಅಂದ್ಬಿಟ್ಟು. ಇಂಟ್ರೆಸ್ಟ್ ಇರೋರು ಮನಿ ರೇಖಿನ ಕಲಿಬೋದು. ಆ್ಯಂಡ್ ಮನಿ ಮ್ಯಾಗ್ನೆಟ್, ರಿಲೇಷನ್ಶಿಪ್ ಬ್ರೇಸ್ಲೆಟ್ಸು, ಇದೆಲ್ಲ ಡಿಫ್ರೆಂಟ್ ಬ್ರೇಸ್ಲೆಟ್ಸ್ ಇದೆ. ಹೆಲ್ತ್ ವೈಸ್, ಕಮ್ಯುನಿಕೇಷನ್ ಕ್ಲಾರಿಟಿ, ಇದೆಲ್ಲವೂ ಸಹ ಅವೈಲಬಲ್ ಇದೆ. ಇಂಟ್ರೆಸ್ಟ್ ಇರೋರು ಬುಕ್ ಮಾಡ್ಕೋಬೋದು. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ 3 ಟೈಮ್ಸ್ ನಿಮ್ಮ ಪಾರ್ಟ್ನರ್ ನೇಮನ್ನು ಹೇಳಿ ಕಾರ್ಡ್ಸ್ ಜೊತೆ ಕನೆಕ್ಟ್ ಆಗಿ ಅಂತ ಹೇಳ್ತೀನಿ. ಸೊ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ಕೂಲಾಗಿ ಈ ಒಂದು ರೀಡಿಂಗನ್ನು ನೋಡಿ. ಓಕೆ, ಸೊ ನಾನಿಲ್ಲಿ ಫಸ್ಟ್ ಕಾರ್ಡನ್ನು ನಿಮ್ಮ ಪಾರ್ಟ್ನರ್ ಸದ್ಯದ ಪರಿಸ್ಥಿತಿಯಲ್ಲಿ ಆ್ಯಕ್ಷನ್ ತೊಗೊಳ್ತಾರ ಅನ್ನೋ ಒಂದು ವಿಚಾರವಾಗಿ ನಾನಿಲ್ಲಿ ಕಾರ್ಡ್ಸನ್ನು ಪಿಕ್ ಮಾಡ್ತೀನಿ. ಓಕೆ, ದ ಮೂನ್ ಕಾರ್ಡ್. ಆ್ಯಂಡ್ ಇಲ್ಲಿ ನಿಮಗೆ ಅವರು ಲಾಯಲ್ ಆಗಿ ಇದ್ದಾರಾ? ತ್ರೀ ಆಫ್ ಪೆಂಟಿಕಲ್ಸ್ ಇದೆ. ಆ್ಯಂಡ್ ಈ ಪರ್ಸನ್ಗೆ ನಿಮ್ಮ ಮೇಲೆ ಟ್ರೂ ಫೀಲಿಂಗ್ಸ್ ಇದೆಯಾ ನೋಡೋಣ. ಓಕೆ, ಟೆಂಪರೆನ್ಸ್ ಇದೆ. ಆ್ಯಂಡ್ ಸೊ ಇಲ್ಲಿ ನಿಮ್ಮ ಲವ್ ಲೈಫಿನ ಎನರ್ಜಿ ಏನು? ಸೊ ನಿಮ್ಮ ಸರೌಂಡಿಂಗಲ್ಲಿ ಯಾವ ಎನರ್ಜಿ ಇದೆ? 10 ಆಫ್ ಕಪ್ಸ್. ಈ ಪರ್ಸನ್ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರಾ? ಇಫ್ ಇನ್ ಕೇಸ್ ನೀವು ತುಂಬ ದೂರ ಆಗಿದ್ದೀರಾ ಅಂತ ಅಂದರೆ ರೀಕನ್ಸಿಲೇಷನ್ ಚಾನ್ಸಸ್ ಇದೆಯಾ? ಪಿಕ್ ದಿಸ್ ಕಾರ್ಡ್.
ದ ಫೂಲ್ ಕಾರ್ಡ್ ಇದೆ. ಈ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರಾ? ಓಕೆ, 6 ಆಫ್ ಕಪ್ಸ್ ಬರ್ತಾ ಇದೆ. ನಿಮಗೆ ಇಲ್ಲಿ ಅವರು ಮಾಡಿದಂಥ ಪ್ರಾಮಿಸ್ ಏನಿದೆ ಅದನ್ನು ಅವ್ರು ಉಳಿಸ್ಕೊಳ್ತಾರಾ ನೋಡೋಣ. ಏಸ್ ಆಫ್ ವ್ಯಾಂಡ್ಸ್. ಓಕೆ, ಬಾಟಮ್ ಆಫ್ ದ ಡೆಕ್, ನೈಟ್ ಆಫ್ ಸಾರ್ಟ್ಸ್. ಓಕೆ, ಫಸ್ಟ್ ಇಲ್ಲಿ ದ ಮೂನ್ ಕಾರ್ಡ್ ಇರೋದ್ರಿಂದ ಇಲ್ಲಿ ನಾನು ಹೇಳಿಬಿಡ್ತೀನಿ. ದ ಮೂನ್ ಕಾರ್ಡ್ ಹಾಗೆ 3 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಇಲ್ಲಿ ಕೆಲವರ ಜೀವನದಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಸೊ ಮೂರನೇ ವ್ಯಕ್ತಿ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಿರ್ಬೋದು. ಅವರು ನಿಮ್ಮ ಪಾರ್ಟ್ನರ್ ಬೇರೆ ಯಾರನ್ನು ಇಷ್ಟಪಡ್ತಾ ಇರ್ಬೋದು. ಈ ಒಂದು ಚಾನ್ಸಸ್ ಸಹ ಇಲ್ಲಿ ಇದೆ. ಹಾಗೆ ಈ ಪರ್ಸನ್ಗೆ ಡ್ಯುಯಾಲಿಟಿ ಅಂತ ಹೇಳ್ತೀನಿ. ಲೈಕ್ ನಿಮ್ಮ ಜೊತೆಗೆ ಇವಾಗ ಹೇಗಿರ್ತಾರೆ ಆ ಪರ್ಸನ್, ತುಂಬ ಅವ್ರ ಫೀಲಿಂಗ್ಸನ್ನು ಅವರು ತುಂಬ ಫೇಕ್ ಮಾಡೋದು ಈ ಥರ ಮಾಡ್ಬೋದು. ಬಟ್ ಈ ವ್ಯಕ್ತಿ ಕೆಲವೊಂದು ಸರಿ ಅವ್ರು ಏನು ಹೇಳ್ತಾರೆ ಆ ಮಾತನ್ನು ಅವರು ಉಳಿಸ್ಕೊಳ್ಳೋದು ತುಂಬ ಕಷ್ಟ ಇದೆ ಅಂತ ಹೇಳ್ಬೋದು. ಆ್ಯಂಡ್ ದ ಮೂನ್ ಇರೋದ್ರಿಂದ ಈ ಪರ್ಸನಲ್ಲಿ ಎಷ್ಟು ಪಾಸಿಟಿವ್ ಇದೆ ಅಷ್ಟೇ ನೆಗೆಟಿವ್ ಸಹ ಇದೆ. ಆ ಒಂದು ನೆಗೆಟಿವ್ ಸೈಡನ್ನ ನೀವು ಇಷ್ಟಪಡ್ತಾ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಮೇಜರಾಗಿ ಇಲ್ಲಿ ದ ಮೂನ್ ಕಾರ್ಡ್ ಫಸ್ಟೇ ಬಂದಿರೋದ್ರಿಂದ ಥರ್ಡ್ ಪಾರ್ಟಿ ಎನರ್ಜಿ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಬಟ್ ಆ ಒಂದು ಥರ್ಡ್ ಪಾರ್ಟಿ ಎನರ್ಜಿ ಕಂಟಿನ್ಯೂ ಆಗೋದಿಲ್ಲ ಅಂತ ಹೇಳ್ತೀನಿ. ಸೊ ಈ ಒಂದು ಥರ್ಡ್ ಪಾರ್ಟಿ ಎನರ್ಜಿ ನೀವೇನು ನೋಡ್ತಾ ಇದ್ದೀರಾ ಅದು ಆದಷ್ಟು ಬೇಗ ಎಂಡ್ ಆಗುತ್ತೆ. 3 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ನೀವು ಕರೆಂಟ್ಲಿ ತುಂಬ ಬೇಡ್ಕೊತಾ ಇದ್ದೀರಾ ನಿಮ್ಮ ವ್ಯಕ್ತಿನ ಕಮಿಟ್ಮೆಂಟ್ಗಾಗಿರ್ಬೋದು ಅಥವಾ ಅವ್ರ ಕಮ್ಯುನಿಕೇಷನ್ಗಾಗಿರ್ಬೋದು, ಮಾತಾಡುವಂತಾಗಿರ್ಬೋದು. ತುಂಬ ಅಂದರೆ ತುಂಬ ಬೇಡ್ಕೊಳ್ತಾ ಇದ್ದೀರಾ. ಆ ಪರ್ಸನ್ಗೆ ಅದು ಇನ್ನೂ ಅವರು ಜಾಸ್ತಿ ಮಾಡೋಕ್ಕೆ ಇದು ಮಾಡ್ತಾರೆ. ಆ್ಯಂಡ್ ನೀವೇನಾದರೂ ಮ್ಯಾರೇಜ್ ಲೈಫ್ ಇವ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ರೆ ಕರೆಂಟ್ಲಿ ಅವರು ನಿಮಗೆ ಹೇಳ್ತಾ ಇರ್ಬೋದು ಮೂವ್ ಆನ್ ಆಗಿ ಅಂತ, ಬಿಟ್ಟು ಹೋಗಿ ಅಂತಲೂ ಹೇಳ್ತಾ ಇರ್ಬೋದು. ಇಲ್ಲಿ ನೀವು ತುಂಬ ಅವ್ರನ್ನ ಕೇಳ್ಕೊಳ್ತಾ ಇದ್ದೀರಾ, ತುಂಬ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಬಟ್ ಈ ವ್ಯಕ್ತಿ ಕರಗೋದಕ್ಕೆ ರೆಡಿ ಇಲ್ಲ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ. ಆ ಮೂರನೇ ವ್ಯಕ್ತಿ ಅವ್ರ ಲೈಫಲ್ಲಿ ಇರೋದ್ರಿಂದ ಅವರು ನಿಮ್ಮ ಮಾತನ್ನು ಕೇಳೋದಕ್ಕೆ ರೆಡಿ ಇಲ್ಲ. ಈ ಪರ್ಸನ್ ತುಂಬ ಬದಲಾಗಿದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆ. ಆ್ಯಂಡ್ ದ ಟೆಂಪರೆನ್ಸ್ ಇಲ್ಲಿ ಬರ್ತಾ ಇದೆ. ಸೊ ಇವಾಗಿನ ಎನರ್ಜೀಸ್ ಪ್ರಕಾರ ದ ಟೆಂಪರೆನ್ಸ್ ಇಲ್ಲಿ ರೆಪ್ರೆಸೆಂಟ್ ಆಗಿರೋದ್ರಿಂದ ಕೆಲವೊಂದು ನ್ಯೂ ಬಿಗಿನಿಂಗ್ಸ್ ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗೋದಕ್ಕೆ ನೀವೇ ಒಂದು ಚಾನ್ಸ್ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು. ತುಂಬ ನಿಮಗೆ ಒಂಟಿತನ ಫೀಲ್ ಆಗ್ತಾ ಇದೆ, ತುಂಬ ಸ್ಟ್ರೆಸ್ ತಗೊಳ್ತಾ ಇದ್ದೀರಾ, ಲೋನ್ಲಿನೆಸ್ ಫೀಲ್ ಮಾಡ್ತಾಯಿದ್ದೀರಾ. ಆ್ಯಂಡ್ ನಿಮ್ಮ ಲೈಫಲ್ಲಿ ಯಾವುದೂ ಸಹ ಬ್ಯಾಲೆನ್ಸ್ಡಾಗಿ ಇಲ್ಲ. ತುಂಬ ಇಂಬ್ಯಾಲೆನ್ಸ್ನ ನೀವು ನೋಡ್ತಾ ಇದ್ದೀರಾ. ನಿಮ್ಮ ವರ್ಕ್ ಆಗಿರ್ಬೋದು, ನಿಮ್ಮ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಎಲ್ಲ ಸಹ ಇಲ್ಲಿ ಇಂಬ್ಯಾಲೆನ್ಸ್ ಆಗಿದೆ ಕರೆಂಟ್ಲಿ. ತುಂಬ ಫ್ರಸ್ಟ್ರೇಷನ್ಗೆ ನೀವು ಹೋಗ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ಬಿಹೇವಿಯರಿಂದ. ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ ನಿಮ್ಮ ಜೊತೆಗೆ, ಅವ್ರು ಮಾತಾಡೋದಾಗಿರ್ಬೋದು, ತುಂಬ ರೂಡಾಗಿ ನಿಮ್ಮ ಹತ್ರ ಬಿಹೇವ್ ಮಾಡ್ತಾ ಇದ್ದಾರೆ. ಅದು ನಿಮಗೆ ತುಂಬ ಫ್ರಸ್ಟ್ರೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ಆ್ಯಂಡ್ ತುಂಬ ನೀವು ಒಬ್ಬರೇ ಅಂತ ಫೀಲ್ ಆಗ್ತಾ ಇದ್ದೀರಾ. ಆ್ಯಂಡ್ ನೀವು ನಿಮ್ಮನ್ನು ಇಲ್ಲಿ ಐಸೋಲೇಟ್ ಮಾಡ್ಕೊತಾ ಇರ್ಬೋದು. ಹಾಗೆ ಇಲ್ಲಿ ನಿಮಗೆ ತುಂಬ ಕೋಪ ಬರ್ತಾ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮ ಮೇಲೆ ತುಂಬ ಕೋಪ ಮಾಡ್ಕೊಳ್ತಾ ಇರ್ಬೋದು. ಆ ಒಂದು ಆ್ಯಂಗರ್ನ ನಿಮಗೆ ಆಕ್ಸೆಪ್ಟ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತಲೂ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾಗೆ ನೆಕ್ಸ್ಟ್ 10 ಆಫ್ ಕಪ್ಸ್ ಇಲ್ಲಿ ಇದೆ. ಇಲ್ಲಿ ಈ ಪರ್ಸನ್ ನಿಮಗೆ ತುಂಬ ಪ್ರಾಮಿಸಸ್ನ ಮಾಡಿದರು. ಆ್ಯಂಡ್ ನಿಮ್ಮ ಜೊತೆಗೆ ಒಂದು ಹ್ಯಾಪಿ ಫ್ಯಾಮಿಲಿನ ನೋಡಬೇಕು ಅನ್ನೋ ಒಂದು ಡ್ರೀಮ್ ಅವ್ರೇನು ನಿಮಗೆ ಹೇಳಿದರು, ತುಂಬ ಭರವಸೆಗಳನ್ನ ಕೊಟ್ಟಿದ್ದರು, ತುಂಬ ಹೋಪ್ಸ್ ಕೊಟ್ಟಿದ್ದಾರೆ ಅಂತ ಕಾರ್ಡ್ಸ್ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಈ ವ್ಯಕ್ತಿ ತುಂಬಾ ಹೋಪ್ಸ್ ಕೊಟ್ಟಿದ್ದಾರೆ, ನಿಮಗೆ ತುಂಬ ನಂಬಿಕೆ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ನಂಬಿಸಿದ್ರು ನಿಮ್ಮನ್ನು.
ಬಟ್ ಎಲ್ಲೋ ಒಂದು ಕಡೆ ಅದು ನಿಮಗೆ ಚೀಟಿಂಗ್ ಆಗಿರ್ಬೋದು. ಥರ್ಡ್ ಪಾರ್ಟಿ ಇರೋದ್ರಿಂದ ಅವ್ರ ಜೊತೆಗೆ ಇಲ್ಲಿ ಅವರು ಲೈಫ್ ಲೀಡ್ ಮಾಡ್ತಾ ಇರ್ಬೋದು ಕರೆಂಟ್ಲಿ. ಇಲ್ಲ ಅಂತಂದರೆ ಅವರು ನೆಕ್ಸ್ಟ್ ಆ ಒಂದು ಮೂರನೇ ವ್ಯಕ್ತಿ ಜೊತೆಗೆ ಅವರು ಕಮಿಟ್ಮೆಂಟ್ಗೆ ರೆಡಿ ಇದ್ದಾರೆ ಆ್ಯಂಡ್ ಮ್ಯಾರೇಜ್ಗೆ ರೆಡಿ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮ ಜೊತೆಗೆ ಈ ವ್ಯಕ್ತಿ ಮ್ಯಾರೇಜ್ ಆಗುವಂಥದ್ದು ಇಲ್ಲಿ ರೆಪ್ರೆಸೆಂಟ್ ಆಗ್ತಾ ಇಲ್ಲ. ಥರ್ಡ್ ಪಾರ್ಟಿ ವಿಚಾರವಾಗಿಯೇ ಇಲ್ಲಿ ಜಾಸ್ತಿ ಗೈಡೆನ್ಸ್ ಬರ್ತಾ ಇದೆ. ಇನ್ ಕೇಸ್ ಇದು ಥರ್ಡ್ ಪಾರ್ಟಿ ಇದ್ದರೆ ನೀವು ತಗೊಳ್ಳಿ, ಥರ್ಡ್ ಪಾರ್ಟಿ ಇಲ್ಲ ಅಂತ ಅಂದರೆ ನೀವೇನು ವಿಡಿಯೋ ನೋಡೋದು ಬೇಡ. ಆ್ಯಂಡ್ ದ ಫೂಲ್ ಕಾರ್ಡಿಲಿ ಇರೋದ್ರಿಂದ ಒಂದು ತುಂಬ ಡೌನ್ಫಾಲ್ನ ನೀವು ನೋಡಿದ್ದೀರಾ ಈ ಒಂದು ಲವ್ ವಿಚಾರವಾಗಿ. ನಿಮಗೆ ಇದು ನಿಮ್ಮ ಲೈಫಲ್ಲಿ ಡೌನ್ಫಾಲ್ ಅಂತ ಅನ್ನಿಸ್ತಾ ಇರ್ಬೋದು. ಹಾಗೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ಕೇರ್ ಮಾಡ್ತಾರಾ ಅಂತಂದರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗೆ ನೀವೇನೇ ಅವ್ರ ಮುಂದೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅದನ್ನು ಅವರು ಕೇರ್ ಮಾಡೋದಿಲ್ಲ. ಆ್ಯಂಡ್ ಇಲ್ಲಿ ಮೇಜರ್ಲಿ ಬಿಟ್ರಯಲ್ ರೆಪ್ರೆಸೆಂಟ್ ಆಗ್ತಾ ಇದೆ. ಈ ಪರ್ಸನಿಂದ ನಿಮಗೆ ಚೀಟಿಂಗ್ ಆಗಿದೆ, ಮೋಸ ಆಗಿದೆ ಅಂತ ಹೇಳ್ಬೋದು. ಈ ವ್ಯಕ್ತಿಗೆ ಕರೆಂಟ್ಲಿ ಯಾವುದೇ ರೀತಿ ಅವ್ರಿಗೆ ಇಂಡಿಸಿಷನ್ ಮಾಡಿದೆ ಅಥವಾ ತಪ್ಪು ಮಾಡಿದೆ ಅನ್ನುವಂಥ ರಿಗ್ರೆಟ್ಸ್ ಎಲ್ಲ ನೀವೇನಾದರೂ ಥಿಂಕ್ ಮಾಡ್ತಾಯಿದ್ರೆ ಈ ಪರ್ಸನ್ಗೆ ರಿಗ್ರೆಟ್ ಅನ್ನೋದೇ ಇಲ್ವಾ, ಇವ್ರಿಗೆ ಏನು ಅನ್ನಿಸ್ತಾ ಇಲ್ವಾ ನಿಮ್ಮಿಂದ ದೂರ ಆಗಿ ಅಂತ? ಡೆಫಿನೆಟ್ಲಿ ನೋ. ಅವರು ಹ್ಯಾಪಿಯಾಗಿ ಇದ್ದಾರೆ ಇನ್ನೊಬ್ಬರು ವ್ಯಕ್ತಿ ಜೊತೆ, ಥರ್ಡ್ ಪಾರ್ಟಿ ಅಂತ ನೀವೇನು ಹೇಳ್ತಾ ಇದ್ದೀರಾ. ಸೊ ಅವ್ರ ಜೊತೆಗೆ ಅವರು ಹ್ಯಾಪಿಯಾಗಿಯೇ ಇದ್ದಾರೆ. ಆಲ್ಸೋ 6 ಆಫ್ ಕಪ್ಸ್ ಇಲ್ಲಿರೋದ್ರಿಂದ ಅವರು ಆ ಒಂದು ವ್ಯಕ್ತಿಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಇದ್ದಾರೆ, ಸರ್ಪ್ರೈಸ್ನ ಕೊಡೋದಕ್ಕೆ ರೆಡಿ ಇದ್ದಾರೆ ಅಂತ ಹೇಳ್ಬೋದು. ಆಲ್ಸೋ ನಿಮ್ಮ ಒಂದು ವಿಚಾರವಾಗಿ ನೋಡೋದಾದರೆ ಇಲ್ಲಿ ತುಂಬ ಏನೊಂದು ಪ್ರಾಮಿಸಸ್ನ ಕೊಟ್ಟಿದ್ರು ಅದೆಲ್ಲ ಉಳಿಸ್ಕೊಳ್ತಾರಾ ಅಂತ ಅಂದರೆ ಡೆಫಿನೆಟ್ಲಿ ದೇರ್ ಈಸ್ ನೋ ಚಾನ್ಸ್ ಅಂತ ಹೇಳ್ತೀನಿ. ಬಿಕಾಸ್ ಅವ್ರು ನಿಮಗೆಲ್ಲ ಒಂದು ಫಾಲ್ಸ್ ಹೋಪ್ಸ್ನ ಕೊಟ್ಟಿರ್ಬೋದು. ನಿಮ್ಮ ಜೊತೆಗೆ ಏನು ಡ್ರೀಮ್ ಮಾಡಿದರು ಸುಮ್ಮನೆ ಅವರು ಒಂದು ಹೇಳಬೇಕಲ್ಲ ಅಂತ ಹೇಳಿರ್ಬೋದು. ಈ ಪರ್ಸನ್ ನಿಮ್ಮ ಜೊತೆಗೆ ಜೆನ್ಯೂನ್ ಆಗಿ ಇಲ್ಲ ಅಂತ ಹೇಳ್ತೀನಿ. ಅವರು ಮೂರನೇ ವ್ಯಕ್ತಿ ಜೊತೆಗೆ ಒಂದು ಕಮಿಟ್ಮೆಂಟ್ ಅಥವಾ ಮ್ಯಾರೇಜ್ ಕಮಿಟ್ಮೆಂಟ್ ಆ್ಯಂಡ್ ಅವ್ರ ಫ್ಯೂಚರ್ನ ಲೀಡ್ ಮಾಡೋಕ್ಕೆ ಅವರು ರೆಡಿ ಇದ್ದಾರೆ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಬಂದು ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಇದೆ. ಸೊ ಇದು ನಿಮಗಾಗಿ ಹೇಳಬೇಕು ಅಂತ ಅಂದರೆ ನೀವು ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಕೆಲವೊಂದು ಆ್ಯಕ್ಷನ್ಸನ್ನು ತೊಗೊಳ್ಬೇಕಾಗುತ್ತೆ. ಬಿಕಾಸ್ ಇಷ್ಟು ದಿನ ನಿಮ್ಮ ಲೈಫನ್ನು ಈ ವ್ಯಕ್ತಿಗೋಸ್ಕರನೇ ಒಂದು ಸ್ಯಾಕ್ರಿಫೈಸ್ ಮಾಡೋ ರೀತಿ ನಿಮ್ಮ ಕರಿಯರ್ ಆಗಿರ್ಬೋದು, ನಿಮ್ಮ ಲೈಫಲ್ಲಿ ಕೆಲವೊಂದು ಸ್ಯಾಕ್ರಿಫೈಸ್ನ ಈ ವ್ಯಕ್ತಿನ ನಂಬ್ಕೊಂಡು ನೀವು ಮಾಡಿದ್ದೀರಾ. ಸೊ ನೆಕ್ಸ್ಟ್ ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಲೈಫಲ್ಲಿ ಯಾವ ರೀತಿ ನೀವು ಚೇಂಜಸ್ನ ಮಾಡ್ಕೊಳ್ಬೇಕು, ಹಾಗೆ ನೀವು ಯಾವ ರೀತಿ ರಿಸ್ಕ್ ತೊಗೊಂಡ್ರೆ ನಿಮ್ಮ ಲೈಫಲ್ಲಿ ಗ್ರೋತ್ ಅನ್ನೋದಾಗುತ್ತೆ ಅದ್ರ ಕಡೆಗೆ ಫೋಕಸ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ಪರ್ಸನ್ ಅಂದರೆ ಈ ಒಂದು ಓವರಾಲ್ ರೀಡಿಂಗ್ ಪ್ರಕಾರ ಈ ವ್ಯಕ್ತಿ ನಿಮ್ಮ ಲೈಫಿಗೆ ಅಷ್ಟು ಒಳ್ಳೆಯವರಲ್ಲ. ಆ್ಯಂಡ್ ಅವರು ನಿಮ್ಮನ್ನು ಬಿಟ್ಟು ಮೂರನೇ ವ್ಯಕ್ತಿ ಜೊತೆ ಇದ್ದಾರೆ ಅಂತ ಅಂದಾಗ ಬೆಟರ್ ನೀವು ಅಲ್ಲಿಂದ ಲೆಫ್ಟ್ ಔಟ್ ಆಗೋದು. ಸೊ ಸುಮ್ಮನೆ ನೀವು ಅಲ್ಲೇ ಇದ್ದರೆ ನಿಮ್ಮ ವ್ಯಾಲ್ಯೂನ ನೀವು ಇನ್ನೂ ಕಡಿಮೆ ಮಾಡ್ಕೊಳ್ತಾ ಬರ್ತೀರಾ. ದಟ್ಸ್ ವೈ ಈ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗಿ. ಹಾಗೆ ಡಿಸ್ಕ್ಲೈಮರ್, ಇದು ಒಂದು ಜನರಲ್ ರೀಡಿಂಗ್ ಆಗಿತ್ತು. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನೀವು ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಹಾಗೆ ಚಾನಲ್ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅದಕ್ಕೆ ನೀವು ಮೆಸೇಜನ್ನು ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.